ಸಂಹಾರ ಭಾರತದ ಬೆನ್ನಿಗೆ ನಿಂತಂತ ಮಿತ್ರ ರಾಷ್ಟ್ರ ರಷ್ಯಾ ಪ್ರಧಾನಿ ಮೋದಿಗೆ ಫೋನ್ ಮಾಡಿ ಬೆಂಬಲವನ್ನ ಘೋಷಿಸಿರುವುದು ಪುಟಿನ್. ಈಗಾಗಲೇ ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಯುದ್ಧ ಆಯಿತು ಅಂದ್ರೆ ಯಾವ್ಯಾವ ರಾಷ್ಟ್ರಗಳು ಯಾವ ರಾಷ್ಟ್ರದ ಬೆಂಬಲಕ್ಕೆ ನಿಲ್ತವೆ ಅದೊಂದು ಚರ್ಚೆ ಆಗ್ತಾ ಇದೆ. ಬಹಿರಂಗವಾಗೂ ಕೂಡ ಘೋಷಣೆ ಮಾಡ್ತಾ ಇದ್ದಾರೆ. ಸದ್ಯ ಈಗ ಭಾರತಕ್ಕೆ ಸಂಪೂರ್ಣ ಬೆಂಬಲ ನೀಡೋದಾಗಿ ರಷ್ಯಾ ಅಧ್ಯಕ್ಷ ಪುಟಿನ್ ಭರವಸೆಯನ್ನ ಕೊಟ್ಟಿರೋದು. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಶೀಘ್ರದಲ್ಲೇ ಭಾರತಕ್ಕೆ ಭೇಟಿ ನೀಡ್ತಾರಂತೆ ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿಗೂ ಮುನ್ನ ಆಗುತ್ತಾ ಭಯೋತ್ಪಾದನೆ ನಿರ್ಮೂಲನೆ ಅನ್ನುವಂಥ ಒಂದು ಪ್ರಶ್ನೆ ರೈಸ್ ಆಗ್ತಾ ಇದೆ. ಕಾರಣ ಈಗಾಗಲೇ ರಾಜತಾಂತ್ರಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಪಾಕಿಸ್ತಾನಕ್ಕೆ ಪೆಟ್ಟು ಕೊಡುವಂತ ಒಂದಷ್ಟು ಕೆಲಸಗಳು ಹಂತ ಹಂತವಾಗಿ ನಡೀತಾ ಇದ್ದಾವೆ. ಇದ್ರ ಮೂಲಕನೇ ಏನಾದರೂ ಭಯೋತ್ಪಾದನೆ ನಿರ್ಮೂಲನೆ ಮಾಡೋದಕ್ಕಾಗುತ್ತಾ, ಯುದ್ಧದ ಮೂಲಕನೇ ಹೋಗ್ಬೇಕಾಗುತ್ತಾ, ಆ ಒಂದು ಪ್ರಶ್ನೆ ಕೂಡ ಇದೆ. ಪುಟಿನ್ ಭೇಟಿಗೂ ಮುನ್ನ ಹಾಗಾದ್ರೆ ಭಯೋತ್ಪಾದನೆ ನಿರ್ಮೂಲನೆ ಮಾಡೋದಕ್ಕಾಗುತ್ತಾ ಅನ್ನುವಂಥ ಆ ಪ್ರಶ್ನೆಗೆ ಉತ್ತರವನ್ನ ಸರ್ಕಾರವೇ ಕೊಡಬೇಕಿದೆ. ಕಾರಣ ರಾಜತಾಂತ್ರಿಕ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ರು ಕೂಡ ಪಾಕಿಸ್ತಾನ ಏನು ಬಾಲ ಮುದ್ರಕೊಂಡಿಲ್ಲ. ಹಂಗಿದ್ದೂ ಏನೇನೋ ನಿರ್ಧಾರಗಳನ್ನ ಕೈಗೊಳ್ತಾರೆ. ಯುದ್ಧ ಮಾಡೇ ತೀರ್ತೀವಿ ಅಂತಾರೆ, ಬಾಂಬ್ ಹಾಕ್ತೀವಿ ಅಂತಾರೆ. ಜೊತೆಗೆ ಸಿಂಧೂ ನದಿ ಜಲ ಒಪ್ಪಂದವನ್ನ ನೀವೇನಾದರೂ ಸ್ಥಗಿತ ಮಾಡಿದ್ದೆ ಆದರೆ ರಕ್ತದೋಕುಳಿಯೇ ಹರಿಯುತ್ತೆ ಅಂತಾರೆ. ಅವರ ಸ್ಟೇಟ್ಮೆಂಟ್ಗಳು ಯಾವ ರೀತಿಯಾಗಿ ವಿಭಿನ್ನವಾಗಿದ್ದಾವೆ ನೀವು ಗಮನಿಸ್ತಾ ಇದ್ದೀರಾ. ಹಾಗಾಗಿ ಈಗ ಪುಟಿನ್ ಏನೋ ನಮ್ಮ ರಾಷ್ಟ್ರಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ, ಶಸ್ತ್ರಾಸ್ತ್ರಗಳ ಒಂದು ಒಪ್ಪಂದವೂ ಕೂಡ ಆಗಿದೆ, ಅದರ ಪ್ರಕಾರವಾಗಿ ನಮ್ಮ ಬೆಂಬಲ ಸಂಪೂರ್ಣವಾಗಿ ಭಾರತಕ್ಕಿದೆ ಅಂತ ಹೇಳಿದ್ದಾರೆ. ಪುಟಿನ್ ಈಗಾಗಲೇ ಫೋನ್ ಮಾಡಿ ಹೇಳಿದ್ದಾರಂತೆ ನಮ್ಮ ಬೆಂಬಲ ನಿಮಗಿರುತ್ತೆ ಅಂತ. ಪುಟಿನ್ ಭೇಟಿಯನ್ನು ಕೂಡ ಕೊಡ್ತಾರಂತೆ ಭಾರತಕ್ಕೆ. ಆ ಸಂದರ್ಭದಲ್ಲಿ ಇದನ್ನ ಬಹಿರಂಗವಾಗಿ ಘೋಷಣೆ ಮಾಡ್ತಾರೆ. ಅಂದರೆ ಇವಾಗ ಫೋನ್ ಮಾಡಿ ಹೇಳಿದ್ದಾರೆ, ಏನು ಇದು ನಮಗೆ ಗೊತ್ತಿರೋ ಹಾಗೆ ಎಲ್ಲ ದೇಶಗಳಿಗೂ ಗೊತ್ತಾಗಬೇಕು, ಪಾಕಿಸ್ತಾನಕ್ಕೂ ಕೂಡ ಗೊತ್ತಾಗಬೇಕು, ಬಹಿರಂಗ ಭೇಟಿ ಆಗಬೇಕು. ಅದರಿಂದ ಏನಾದರೂ ಹಿಂದೆ ಸರಿಯುತ್ತಾ ಪಾಕಿಸ್ತಾನ, ಭಯೋತ್ಪಾದನೆಯನ್ನು ಕುಂಠಿತಗೊಳಿಸುತ್ತಾ, ಆ ಪ್ರಶ್ನೆ ಕೂಡ ಸಹಜವಾಗಿ ರೈಸ್ ಆಗುತ್ತೆ. ಬಟ್ ಈ ಭಯೋತ್ಪಾದನೆ ನಿರ್ಮೂಲನೆಗೆ ಬೇಕಾದಂಥ ಆ ತೀರ್ಮಾನ ಏನಿದೆ, ಯುದ್ಧವೇ ಅಂತಿಮನ ಅಥವಾ ಬೇರೆ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಬಹುದಾ? ಯುದ್ಧ ಆದ ತಕ್ಷಣ ಭಯೋತ್ಪಾದನೆ ನಿರ್ಮೂಲನೆ ಆಗ್ಬಿಡುತ್ತಾ? ಬರೀ ನಾಗರಿಕರು ಎಲ್ಲರೂ ಕೂಡ ಸತ್ತು ಹೋಗಿ, ಸೈನಿಕರು ಸತ್ತು ಹೋಗಿ ಭಯೋತ್ಪಾದನೆ ಹಾಗೆ ಉಳ್ಕೊಂಡ್ರೆ ಆಗೇನು ಮಾಡೋಕ್ಕಾಗುತ್ತೆ? ಹಾಗಾಗಿ ಭಯೋತ್ಪಾದನೆ ನಿರ್ಮೂಲನೆಗೆ ಅಂತ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದನ್ನು ನೋಡಬೇಕಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಭೇಟಿ ಕೊಡ್ತಾರಂತೆ. ಆ ಸಂದರ್ಭದಲ್ಲಿ ಏನು ಸಲಹೆಯನ್ನು ಅವ್ರು ಕೊಡಬಹುದು ನೋಡೋಣ.